ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಅಷ್ಟಾವಕ್ರ ಗೀತೆಯ 12ನೇ ಅಧ್ಯಾಯದ ಶ್ಲೋಕ ಪಠಣದೊಂದಿಗೆ ಸಂಕ್ಷಿಪ್ತ ಅರ್ಥ ಶ್ರವಣಕ್ಕೆ ಸ್ವಾಗತ. ಅಥ ದ್ವಾದಶೋऽಧ್ಯಾಯಃ. ಜನಕ ಉವಾಚ ಕಾರ್ಯಕೃತ್ಯಾ ಸಹ ಪೂರ್ವಂ ತತೋ ವಾಗ್ವ್ಯಸ್ತರಾಸಃ ಅಥ ಚಿಂತಾ ಸಹಸ್ತಸ್ಮಾತ್ ಏವಮೇವಾಹಮಾಸ್ಥಿತಃ. ಜನಕ ಮಹಾರಾಜನು ಹೇಳುತ್ತಿರುವನು, ಮೊದಲು ಕಾಯ ಕೃತ್ಯಗಳನ್ನು ಸಹಿಸುವುದಕ್ಕೆ ಆಗುವುದಿಲ್ಲ, ಅನಂತರ ವಿಸ್ತಾರವಾದ ಮಾತನ್ನು ಸಹಿಸಲು ಅಸದಳವಾಗುವುದು, ಅನಂತರ ಆಲೋಚನೆಯನ್ನು ಸಹಿಸಲಾರೆನು. ನಾನು ನಿಜವಾಗಿ ಇಂತಹ ಸ್ಥಿತಿಯಲ್ಲಿ ಇರುವೆನು. ಪ್ರೀತ್ಯ ಭಾವೇನ ಶಬ್ದಾದೇರದೃಶ್ಯತ್ವೇನ ಚಾತ್ಮನಃ ವಿಕ್ಷೇಪೈಕಾಗ್ರ ಹೃದಯ ಏವಮೇವಾಹಮಾಸ್ಥಿತಃ. ಶಬ್ದ ಮುಂತಾದವುಗಳ ಮೇಲೆ ನನಗೆ ಆಸಕ್ತಿಯಿಲ್ಲ, ಅದೃಶ್ಯನಾಗಿರುವ ಆತ್ಮನ ಮೇಲೆಯೂ ಆಸಕ್ತಿಯಿಲ್ಲ. ವಿಕ್ಷೇಪದಿಂದ ಪಾರಾಗಿ ಏಕಾಗ್ರ ಹೃದಯನಾಗಿ ನಾನು ನನ್ನ ಸ್ಥಿತಿಯಲ್ಲಿ ಇರುವೆನು. ಸಮಾಧ್ಯಾಸಾದಿ ವಿಕ್ಷಿಪ್ತೌ ವ್ಯವಹಾರ ಸಮಾಧಯೇ ಏವಂ ವಿಲೋಕ್ಯ ನಿಯಮಮೇವಮೇವಾಹಮಾಸ್ಥಿತಃ. ಅಭ್ಯಾಸದಿಂದ ಮನಸ್ಸು ವಿಕ್ಷಿಪ್ತವಾದಾಗ ಅದನ್ನು ಏಕಾಗ್ರಗೊಳಿಸಲು ಪ್ರಯತ್ನಿಸುವುದು. ಈ ನಿಯಮವನ್ನು ಅರಿತು ನಾನು ನನ್ನ ಸ್ಥಿತಿಯಲ್ಲಿ ಇರುವೆನು. ಹೇಯೋಪಾದೇಯ ವಿರಹಾದೇವಂ ಹರ್ಷ ವಿಷಾದಯೋಃ ಅಭಾವಾದದ್ಯ ಹೇ ಬ್ರಹ್ಮನೇವಮೇವಾಹಮಾಸ್ಥಿತಃ. ಸ್ವೀಕಾರ ತಿರಸ್ಕಾರ ಭಾವನೆಗಳಿಂದ ಪಾರಾಗಿ ಹರ್ಷ ವಿಷಾದಗಳಿಲ್ಲದೆ ಹೇ ಬ್ರಹ್ಮನ್, ನಾನು ನನ್ನ ಸ್ಥಿತಿಯಲ್ಲಿ ಇರುವೆನು. ಆಶ್ರಮಾನಾಶ್ರಮಂ ಧ್ಯಾನಂ ಚಿತ್ತ ಸ್ವೀಕೃತವರ್ಜನಂ ವಿಕಲ್ಪಂ ಮಮ ವೀಕ್ಷೈತೈರೇವಮೇವಾಹಮಾಸ್ಥಿತಃ. ಆಶ್ರಮ, ಅನಾಶ್ರಮ, ಧ್ಯಾನ ಮತ್ತು ತ್ಯಾಗ ಭಾವಗಳು ಮನಸ್ಸಿನಲ್ಲಿ ವಿಕಲ್ಪಗಳನ್ನು ಉಂಟು ಮಾಡುವುದರಿಂದ ನಾನು ನನ್ನ ಸ್ಥಿತಿಯಲ್ಲಿ ನೆಲೆಸಿರುವೆನು. ಕರ್ಮಾನುಷ್ಠಾನಮಜ್ಞಾನಾತ್ ಯಥೈವೋಪರಮಸ್ತಥಾ ಬುದ್ಧ್ವಾ ಸಮ್ಯಗಿದಂ ತತ್ವಮೇವಮೇವಾಹಮಾಸ್ಥಿತಃ. ಕರ್ಮವನ್ನು ಮಾಡುವುದು ಎಷ್ಟು ಅಜ್ಞಾನವೋ ಅದನ್ನು ತ್ಯಜಿಸುವುದು ಅಷ್ಟೇ ಅಜ್ಞಾನ. ಈ ಸತ್ಯವನ್ನು ಚೆನ್ನಾಗಿ ಅರಿತು ನಾನು ನನ್ನ ಸ್ಥಿತಿಯಲ್ಲಿ ಇರುವೆನು. ಅಚಿಂತ್ಯಂ ಚಿಂತ್ಯಮಾನೋಪಿ ಚಿಂತಾರೂಪಂ ಭಜತ್ಯಸೌ ತ್ಯಕ್ತ್ವಾ ತದ್ಭಾವನಂ ತಸ್ಮಾದೇವಮೇವಾಹಮಾಸ್ಥಿತಃ. ಅಚಿಂತ್ಯವನ್ನು ಚಿಂತಿಸಲು ತೊಡಗಿದರೆ ಅದೂ ಒಂದು ಚಿಂತಾರೂಪವೇ ಆಗುವುದು. ಆ ಭಾವನೆಯನ್ನು ತೊರೆದು ನಾನು ನನ್ನ ಸ್ಥಿತಿಯಲ್ಲಿ ನೆಲೆಸಿರುವೆನು. ಏವಮೇವ ಕೃತಯ್ಯೇನ ಸಕೃತಾರ್ಥೋ ಭವೇದಸೌ ಏವಮೇವ ಸ್ವಭಾವೋ ಯಃ ಸಕೃತಾರ್ಥೋ ಭವೇದಸೌ. ಯಾರು ಇದನ್ನು ಪಡೆದಿರುವರೋ ಅವರೇ ಕೃತಾರ್ಥರು, ಯಾರು ಸ್ವಭಾವತಃ ಹೀಗಿರುವರೋ ಅವರೇ ಕೃತಾರ್ಥರು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.